100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ದಿನ 81.55 ನನ್ನ ತೂಕ ಇದ್ದಿದ್ದು. 50 ದಿನ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ, 74 kgಗೆ ನನ್ನ ತೂಕ ಬಂದಿದೆ. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 52 ಆಗಿರುತ್ತೆ. ಪ್ರತಿನಿತ್ಯ ಕುಡಿಯುವ ಹಾಗೆ ನಾನು ಡಿಟಾಕ್ಸ್ ಡ್ರಿಂಕನ್ನೇ ತಗೊಳ್ತಾ ಇದ್ದೀನಿ. ಈ ಡಿಟಾಕ್ಸ್ ಡ್ರಿಂಕ್ ಒಳಗಡೆ ಏನೋ ಹಾಕಿದ್ದೀರಲ್ಲ, ಏನು ಅಂತ ಕೇಳ್ತಾನೆ ಇರ್ತೀರ. ಸಬ್ಜಾ ಸೀಡ್ಸ್ ಆಗಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕಾಂಬೋ ಆಫರಲ್ಲಿ ಸಿಗ್ತಾ ಇದೆ ಸೀಡ್ಸ್ಗಳು, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಬಿಸಿನೀರಿಗೆ ನೆನೆಸಿ ಅದನ್ನು ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಡೈಲಿ ಒಂದೇ ಥರ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಯಾವುದು ಅವೈಲೇಬಲ್ ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಅಟ್ಲೀಸ್ಟ್ ಒಂದು ಲೋಟ ಬಿಸಿನೀರಾದರೂ ತಗೊಳ್ಬೋದು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಬಿಸಿನೀರನ್ನು ತಗೊಳ್ಳೋದ್ರಿಂದ ಬೇಗ ನಿಮ್ಮ ಬಾಡಿ ಡಿಟಾಕ್ಸ್ಡ್ ಆಗುತ್ತೆ ಆ್ಯಂಡ್ ನಿಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಕ್ಲೆನ್ಸ್ ಮಾಡಿ ನಿಮ್ಮ ಬಾಡಿನ ಕ್ಲಿಯರ್ ಮಾಡುತ್ತೆ. ಅದಕ್ಕೋಸ್ಕರ ಬಿಸಿನೀರು ಅಥವಾ ಡಿಟಾಕ್ಸ್ ಡ್ರಿಂಕನ್ನು ಕುಡಿಬೇಕು. ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಪ್ಪಿಟ್ಟು ತರಕಾರಿ ತೊಗೊಂಡಿದ್ದೀನಿ. ಬೇಕಂದರೆ ಇದಕ್ಕೆ ನೀವು ಎಗ್ ಆಮ್ಲೆಟ್ ತೊಗೋಬೋದು ಅಥವಾ ಒಂದೆರಡು ಎಗ್ ಬೇಯಿಸಿ ಇಟ್ಕೊಳ್ಬೋದು. ಇದ್ರ ಜೊತೆಗೆ ಇಲ್ಲ ಫ್ರೂಟ್ ಸಲಾಡ್ ಕೂಡ ತೊಗೊಳ್ಬೋದು, ಸೀಡ್ಸ್ ತೊಗೊಳ್ಬೋದು. ಈ ರೀತಿ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ಗೆ ನನಗೆ ಮಾರ್ನಿಂಗ್ ಏನು ಕನ್ವೀನಿಯೆಂಟ್ ಇತ್ತು, ಸ್ಯಾಟರ್ಡೆ ಬೇಗ ಸ್ಕೂಲ್ಗೆ ಹೋಗಬೇಕಿತ್ತು, ಹಾಗಾಗಿ ಜಸ್ಟ್ ಉಪ್ಪಿಟ್ಟು ತರಕಾರಿ ಇರೋದನ್ನು ಕಟ್ ಮಾಡ್ಕೊಳ್ಳೋಕ್ಕೂ ಸಮಯ ಸಾಕಾಗ್ತಾಯಿಲ್ಲ, ಆ ರೀತಿ ಆಗೋಗಿದೆ. ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ, ಪ್ಲೀಸ್ ರೆಸಿಪಿಗಳು ಶೇರ್ ಮಾಡಿ, ಸಲಾಡ್ ತೋರಿಸಿ, ಡಿಟಾಕ್ಸ್ಗಳನ್ನು ತೋರಿಸಿ ಅಂತೆಲ್ಲ ಕೇಳ್ತಾನೆ ಇದ್ದೀರಾ. ನಾನು ಈ ರಾಜಕೀಯದವ್ರ ಥರ ಬರೀ ಆಶ್ವಾಸನೆ ಕೊಡೋದೇ ಆಗೋಗಿದೆ. ಸೊ ಆದಷ್ಟು ಬೇಗ ನಿಮ್ಮ ಆಸೆಯಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ರೆಸಿಪಿದು. ಸೊ ನನಗೆ ಟೈಮ್ ಕನ್ವೀನಿಯೆಂಟ್ ಆಗಿಬಿಟ್ರೆ ಮಾಡಿಬಿಡ್ತೀನಿ. ಇದು ಬೆಳಗ್ಗೆ ನನಗೆ ಸಮಯನೇ ಸಿಗೋದಿಲ್ಲ. ಸೊ ವರ್ಕ್ ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾ ಇರೋದು ನಾನು. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಕೊಡಿ, ಖಂಡಿತ ನಿಮ್ಮ ಆಸೆನ ನೆರವೇರಿಸ್ತೀನಿ. ಮಧ್ಯಾಹ್ನದ ಊಟಕ್ಕೆ ಸ್ಯಾಟರ್ಡೆ ಹಾಫ್ ಡೇ ಇದ್ದಿರೋದ್ರಿಂದ ಮನೆಗೆ ಬಂದೆ. ಸೊ ಸ್ವಲ್ಪ ಪ್ಲೇನ್ ಕುಷ್ಕ ರೈಸು, ಕಬಾಬು, ಮೊಸರು ತಗೊಂಡು ನಾನು ಊಟನ ಮುಗಿಸ್ಕೊಂಡೆ. ಹೋಟ್ಲಿಂದ ತೊಗೊಂಬಂದಿದ್ರು. ಸೊ ಹಂಗೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಕಡಿಮೆ ಕ್ವಾಂಟಿಟಿಯಲ್ಲೇ ನಾನು ತೊಗೊಂಡೆ. ಯಾವತ್ತೋ ಒಂದಿನ ತೊಗೊಳೋದ್ರಿಂದ ಏನಾಗಲ್ಲ, ಬಟ್ ಪ್ರತಿನಿತ್ಯ ನೀವು ಹೊರಗಡೆ ಫುಡ್ಗಳನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮನೆಯಲ್ಲಿ ಹೈಜಿನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ನಮಗೆ ಇಷ್ಟವಾಗೋ ಹಾಗೆ ರೀತಿಯಲ್ಲಿ ನಾವು ಫುಡ್ಗಳನ್ನು ಕ್ರಿಯೇಟ್ ಮಾಡಿರ್ತೀವಿ. ಹೊರಗಡೆ ಹೆಚ್ಚಾದ ಆಯಿಲನ್ನು ಹಾಕಿರ್ತಾರೆ ಅಥವಾ ಹೆಚ್ಚಾದ ಶುಗರ್ ಕಂಟೆಂಟು ಅಥವಾ ಸಾಲ್ಟ್ ಕಂಟೆಂಟು, ಮಸಾಲ ಕಂಟೆಂಟನ್ನು ಜಾಸ್ತಿ ಬಳಸಿರ್ತಾರೆ. ಹಾಗಾಗಿ ಮನೆ ಫುಡ್ಡು ಒಳ್ಳೆಯದು ಅಂತ ಹೇಳ್ತೀನಿ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾವು 100% ಮನೆ ಊಟನೇ ತಗೊಳ್ಬೇಕು. ನ್ಯಾಚುರಲ್ ಆ್ಯಂಡ್ ಹೆಲ್ದಿಯಾಗಿ, ಸ್ವಲ್ಪ ಟೇಸ್ಟ್ ಇರುತ್ತೆ, ಟೇಸ್ಟ್ ಲೆಸ್ ಅಂತೇನಿರಲ್ಲ. ಮನೆ ಫುಡ್ಗಳು ಟೇಸ್ಟಿಯಾಗೇ ಇರುತ್ತೆ, ಆರಾಮಾಗಿ ನಾವು ತಿನ್ಕೊಳ್ಬೋದು. ಸೊ ಈ ರೀತಿ ನಾನು ಒಂದು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡೆ. ಇನ್ನು ನಾನು ವೇರ್ ಮಾಡಿರೋ ಡ್ರೆಸ್ಸು ಶಾರ್ಟ್ಸಲ್ಲಿ ನೋಡಿ ತುಂಬ ಜನ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ಕೇಳಿದ್ರೆ, ಈ ಡ್ರೆಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. 3 ಕಲರ್ಸ್ ಅವೈಲೇಬಲ್ ಇದೆ, ಸೈಜ್ ಕೂಡ ಅವೈಲೇಬಲ್ ಇದೆ. ನಾನು 2ನೇ ಸಲ ತರಿಸ್ತಾ ಇರೋದು ಆ ಡ್ರೆಸ್ಸು. ಮೊದಲೊಂದು ತರಿಸ್ಕೊಂಡಿದ್ದೆ, ಹರಿದೋಯ್ತು. ಅದಾದಮೇಲೆ ಮತ್ತೆ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಮೀಶೋಯಿಂದ ತರಿಸಿದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವೆಯ್ಟ್ ಲಾಸ್ ಗ್ರೀನ್ ಟೀ, ಇದರಿಂದ ಬೇಗ ನಿಮಗೆ 100% ವೆಯ್ಟ್ ಲಾಸ್ ರಿಸಲ್ಟ್ ಬರುತ್ತೆ. ಸಾಕಷ್ಟು ಜನ ಇದನ್ನು ಪರ್ಚೇಸ್ ಮಾಡಿದ್ದೀರಾ, ಮಾಡ್ತಾನೇ ಇದ್ದೀರಾ. ನನ್ನ IG ಪೇಜಿಂದ ಸಾಕಷ್ಟು ಜನ ತೊಗೊಂಡಿದ್ದಾರೆ. ಫುಲ್ ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿಂದನೇ ಸಾಕಷ್ಟು ಜನ ಇದನ್ನು ಬೈ ಮಾಡ್ತಾರೆ. ಸಾಕಷ್ಟು ಜನ ನನ್ನ ಒಂದು ಮೋಟಿವೇಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ. ನನಗೆ ನಾನು ಮೋಟಿವೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹವನ್ನು ನೋಡಿ ನನಗೆ ಇನ್ನೂ ಏನೇನೋ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ತುಂಬ ಆಸೆ ಬರ್ತಾಯಿದೆ. ಸಾಧ್ಯ ಆದರೆ ಖಂಡಿತವಾಗ್ಲೂ ನಾನು ನೀವು ಕೇಳುವಂಥ ರೆಸಿಪಿಗಳಾಗಿರ್ಬೋದು, ಹೆಲ್ತಿಗೆ ಸಂಬಂಧಪಟ್ಟಿದ್ದು, ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಗ್ರೀನ್ ಟೀನ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ವಿಡಿಯೋ ಲೆಫ್ಟ್ ಸೈಡಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ ವ್ಯೂ ಪ್ರಾಡಕ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಈ ಗ್ರೀನ್ ಟೀ ಲಿಂಕ್ ಸಿಗುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ವೆಯ್ಟ್ ಚೆಕ್ ಮಾಡೋ ಮಷೀನು ಕೇಳ್ತಾನೆ ಇರ್ತೀರಾ. ಸೊ ತುಂಬ ಚೆನ್ನಾಗಿದೆ, ಅದರ ಲಿಂಕು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಅರ್ಧ ಅವರ್ ಮಿಸ್ ಮಾಡಿದೆ ನಾನು ಈ ಒಂದು ಎಕ್ಸಸೈಸ್ ರುಟೀನನ್ನು ಇಟ್ಕೊಂಡಿರ್ತೀನಿ. ಇದನ್ನು ಸಾಧ್ಯವಾದರೆ 2 ಟೈಮ್ ಮಾಡಿ. ಮಾರ್ನಿಂಗ್ ಟೈಮ್ ಇರೋರು ಅಥವಾ ಹೌಸ್ ವೈಫ್ ಆಗಿರೋರಿಗೆ ಮನೇಲಿ ಸ್ವಲ್ಪ ಟೈಮ್ ಸಿಗುತ್ತೆ ಅಂದರೆ ಮಾರ್ನಿಂಗು ನೀವು ಎಕ್ಸಸೈಸ್ ಮಾಡ್ಕೊಳ್ಳಿ ಆ್ಯಂಡ್ ಈವ್ನಿಂಗು ಕೂಡ ನೀವು ಎಕ್ಸಸೈಸ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡ್ಕೊಳ್ದೆ ನೀವು ಬರೀ ಫುಡ್ ತಿಂದು ನಾವು ವೆಯ್ಟ್ ಲಾಸ್ ಆಗ್ತೀವಂದರೆ ಖಂಡಿತವಾಗ್ಲೂ ಆಗೋಲ್ಲ. ವಾಕು, ರನ್ನಿಂಗು, ಎಕ್ಸಸೈಸು ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ.
ಇಲ್ಲಾಂದರೆ ಬರೀ ಫುಡ್ಡಿಂದನೂ ಏನೂ ಆಗೋಲ್ಲ. ರಾತ್ರಿ ಊಟಕ್ಕೆ ಲೈಟಾಗಿ ಬೆಳಗ್ಗೆಯಿಂದ ಸ್ವಲ್ಪ ಹೆವಿ ಕಾರ್ಬ್ಸ್ ತೊಗೊಂಡಿದ್ದೆ. ಸೊ ಹಾಗಾಗಿ ಪ್ರೋಟೀನ್ಗೋಸ್ಕರ ಸಲಾಡ್ ತೊಗೊಂಡಿದ್ದೀನಿ ಆ್ಯಂಡ್ ವಾಟರ್ ಮೆಲನ್ ತೊಗೊಂಡು ನನ್ನ ಒಂದು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನು, ಇಂಪಾರ್ಟೆಂಟ್ ವೀಡಿಯೋಗಳನ್ನು ಆದಷ್ಟು ಬೇಗ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ. ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ಕೋತಾ ಇದ್ದಾರೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವೀಡಿಯೋಗಳನ್ನು ವಾಚ್ ಮಾಡ್ತಾಯಿರಿ. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ಮಿಸ್ ಮಾಡಿದೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಬೈ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ. ರೇಯಾನ್ ಕಾಟನ್ನು ತುಂಬ ಕಲರ್, 3 ಕಲರ್ಸಲ್ಲಿ ಸಿಗುತ್ತೆ. ಒಂದು ಆನಿಯನ್ ಸಿಪ್ಪೆ ಕಲರು ಆ್ಯಂಡ್ ಪರ್ಪಲು, ಇನ್ನೊಂದು ನೆವಿ ಬ್ಲೂ ಅಲ್ಲಿ ತುಂಬ ಚೆನ್ನಾಗಿದೆ. 100% ಕಣ್ಣು ಮುಚ್ಕೊಂಡಿದ್ದನ್ನು ಬೈ ಮಾಡಿ. 400 ರುಪೀಸ್ ಒಳಗಡೆ ಇಷ್ಟು ಹೆವಿ ವರ್ಕ್ ಇರುವಂಥ ಡ್ರೆಸ್ಸು ಸಿಗ್ತಾಯಿದೆ ಮೀಶೋ ಅಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಗ್ರೀನ್ ಟೀ ಆಗಿರ್ಬೋದು, ಇದನ್ನಾಗಿರ್ಬೋದು, ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ.